TV9 ಎಜುಕೇಷನ್ ಎಕ್ಸ್ಪೋಗೆ KD ಕ್ವೀನ್ ರೀಶ್ಮಾ ನಾಣಯ್ಯ ಬಂದಿದ್ದಾರೆ. ಸೊ ಈಗಾಗಲೇ ಸಿನಿಮಾ ಕೂಡ ಸೌಂಡ್ ಮಾಡ್ತಾ ಇದೆ, ಇನ್ನೇನು ಕೆಲವೇ ದಿನಗಳಲ್ಲಿ ಥಿಯೇಟ್ರ್ ಕೂಡ ಬರ್ತಾ ಇದೆ. ರೀಶ್ಮಾ ಅವ್ರನ್ನ ಮಾತಾಡ್ಸೋಣ. ಹಾಯ್ ರೀಶ್ಮಾ, ಹೇಗಿದ್ದೀರಾ? ತುಂಬ ದಿನ ಆಯಿತು. ಈಗ KD ಪ್ರಮೋಷನ್ ಜೊತೆಗೆ TV9 ಎಕ್ಸ್ಪೋಗೆ ಬಂದಿದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ನೀವು KD ಕ್ವೀನ್ ಅಂದು ತುಂಬ ಖುಷಿ ಆಯಿತು, ಯಾಕಂದರೆ ಇನ್ನು ಕೆಲವೇ ದಿನಗಳಲ್ಲಿ ರಿಲೀಸ್ಗೆ ರೆಡಿ ಇದೆ. ಸೊ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಎಜುಕೇಷ್ನಲ್ ಎಕ್ಸ್ಪೋಗೆ ಬಂದಿದ್ದು, ಯಾಕಂದರೆ ನಾನೇ ರೀಸೆಂಟಾಗಿ ಗ್ರ್ಯಾಜುಯೇಟ್ ಆಗಿತ್ತು. ಸೊ ನಂಗೆ ಗೊತ್ತು PU ಆದಮೇಲೆ ಆ ಡಿಸಿಷನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಯಾವ ಕೋರ್ಸ್ ತೊಗೋಬೇಕು, ಯಾವ ಸ್ಟ್ರೀಮ್ನ ಸೆಲೆಕ್ಟ್ ಮಾಡಬೇಕು, ಯಾವ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಬೇಕು ಆ್ಯಂಡ್ ಆಲ್, ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಆ ಥರ ನೋಡಿದರೆ ನಮ್ಮ ರಿಸರ್ಚು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಈ ಒಂದು ಪ್ಲ್ಯಾಟ್ಫಾರ್ಮ್, ಈ ಒಂದು ಎಕ್ಸ್ಪೋ ಬೆಸ್ಟ್ ಯೂನಿವರ್ಸಿಟೀಸ್ ಇಲ್ಲಿದೆ ಅಕ್ರಾಸ್ ದ ಕಂಟ್ರಿ. ಆ್ಯಂಡ್ ನಿಮಗೆ ಕ್ಲಿಯರಾಗಿ ಗೈಡೆನ್ಸ್ ಕೊಡೋರಿದ್ದಾರೆ, ಪ್ರೊಫೆಷ್ನಲ್ ಗೈಡೆನ್ಸ್. ಆ್ಯಂಡ್ ನಮ್ಮ ಕನ್ಫ್ಯೂಷನ್ ಇದ್ರೂ ಕೌನ್ಸಿಲಿಂಗ್ ಮಾಡ್ತಾರೆ. ಸೊ ಐ ಥಿಂಕ್ ಫಾರ್ ಎನಿ ಸ್ಟೂಡೆಂಟ್ ಆ್ಯಂಡ್ ಪೇರೆಂಟ್ಸ್ ಆಗಲಿ, ಇಲ್ಲಿಗೆ ಬಂದು ಇಲ್ಲಿ ಎಲ್ಲರನ್ನ ಮಾತಾಡಿಸಿ ಎಲ್ಲ ಯೂನಿವರ್ಸಿಟೀಸ್ನ ನೋಡಿ ಡಿಸಿಷನ್ ತೊಗೊಂಡ್ರೆ ಐ ಥಿಂಕ್ ವಿಲ್ ಬಿ ಮಚ್ ಈಸಿಯರ್ ಆ್ಯಂಡ್ ಮಚ್ ಕ್ಲಾರಿಟಿಯಿಂದ ತೊಗೋತಾರೆ. ನಿಮಗೆ ಈಗೆಲ್ಲೂ ಕೂಡ ರೌಂಡ್ಸ್ ಹಾಕೋವಾಗ ಕಾಲೇಜ್ ಡೇಸ್ ನೆನಪಾಗ್ತಾ ಇತ್ತು. ಹೇಗಿತ್ತು ನಿಮ್ಮ ಕಾಲೇಜ್ ಡೇಸು, ಸ್ಕೂಲ್ ಡೇಸು? ಏನೆಲ್ಲ ಡ್ರೀಮ್ಸ್ ಇತ್ತು ಅವಾಗ? ಈಗಂತೂ ಹೀರೋಯಿನ್ ಆಗಿದ್ದೀರಾ. ಸೊ ಹೇಗೆ ಅಂತ ಆ ಜರ್ನಿ ನೆನ್ಪು ಮಾಡ್ಕೊಳ್ಳೋದಲ್ಲ? ಎಸ್, ತುಂಬ ನಾಸ್ಟಾಲ್ಜಿಕ್ ಫೀಲಿಂಗ್ ಬರ್ತಿತ್ತು. ಯಾಕಂದರೆ ನಾನು ಎಲ್ಲ ಕಾಲೇಜಸ್ ನೋಡ್ತಿದ್ದೆ. ನಾನು ಈ ಕಾಲೇಜಿಗೆ ಹೋಗಿ ಎನ್ಕ್ವೈರ್ ಮಾಡಿದ್ದೆ. ನಾನು ಪ್ರತಿಯೊಂದು ಕಾಲೇಜ್ಗೆ ಹೋಗಿ ಎನ್ಕ್ವೈರ್ ಮಾಡ್ತಿದ್ದೆ. ಸೊ ಇಲ್ಲಿ ಎಲ್ಲ ಒಟ್ಟಿಗೆ ಇದೆ. ಸೊ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ. ಕಮ್ಮಿ ಟೈಮಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಬೋದು. ಆ್ಯಂಡ್ ನಾನು ಕೂಡ ಜರ್ನಲಿಸಮಲ್ಲಿ ಬಂದು ಒಂದು ನ್ಯೂಸ್ ಆ್ಯಂಕರ್ ಆಗೋಣ ಅಥವಾ ಇಂಟರ್ನ್ಶಿಪ್ ಮಾಡೋಣ ಫಸ್ಟು, ಅದಾದಮೇಲೆ ಅಲ್ಲಿ ಎಡಿಟರ್ ಇನ್ ಚೀಫ್ ಅಥವಾ ಏನಾದರೂ ಅದು ಸ್ಲೋಲಿ ಪ್ರಾಸೆಸ್ ಆಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಲೈಫ್ ಹ್ಯಾಡ್ ಡಿಫ್ರೆಂಟ್ ಪ್ಲ್ಯಾನ್ಸ್. ಬಟ್ ಐ ಆಮ್ ಹ್ಯಾಪಿ ಆ್ಯಂಡ್ ಐ ವಿಶ್ ಆಲ್ ದ ಯೂನಿವರ್ಸಿಟೀಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಈ ಜಾಗಕ್ಕೆ ಬಂದು ಐ ಥಿಂಕ್ ದಿಲ್ ಹ್ಯಾವ್ ಅ ವೆರಿ ಗುಡ್ ಡಿಸಿಷನ್ ಮೇಕಿಂಗ್. ಸ್ಪೆಷಲಿ ಇನ್ನು ಸಿನಿಮಾ ವಿಚಾರಕ್ಕೆ ಬರೋದಾದರೆ ತುಂಬ ದೊಡ್ಡ ಕ್ರೇಜ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಸ್ವರೂಪಗಳನ್ನು ಪಡ್ಕೊಂಡ್ರು ಕೂಡ ನಿಮ್ಮ ಜರ್ನಿ ಕೂಡ ತುಂಬ ಸ್ಪೆಷಲ್. ಅಂದರೆ ಸ್ಟಾರ್ಗಳ ನಟಿಗೆ ಜೊತೆನೇ ಆ್ಯಕ್ಟ್ ಮಾಡ್ತಾರಂಥದ್ದು. ಸ್ಪೆಷಲಿ KD ಶೋಮ್ಯಾನ್ ಪ್ರೇಮ್ ಸರ್ ಜೊತೆ ಕೂಡ ಬಂದಿದ್ದೀರಿ. ಎಷ್ಟು ಸ್ಪೆಷಲ್ ಆಗಿತ್ತು, ಹೇಗೆ ಅಂತ? ನಾನು ಐ ಥಿಂಕ್ 3 years ಆಯಿತು ಪೇಷನ್ಸಿಂದ ಕಾದು. ಆ್ಯಂಡ್ ನನ್ನ ಜೊತೆ ನಮ್ಮ ಟೀಮ್ ಮಾತ್ರ ಕಾದಿಲ್ಲ, ಇಡೀ ಆಡಿಯನ್ಸ್, ಧ್ರುವ ಸರ್ಜಾ ಸರ್ ಫ್ಯಾನ್ ಆಗಿರಲಿ, ಪ್ರೇಮ್ ಸರ್ ಫ್ಯಾನ್ಸ್ ಆಗಿರಲಿ, ನಾವೆಲ್ಲರೂ ಜೊತೆಲಿ ಕಾದಿದ್ದೀವಿ. ಆ್ಯಂಡ್ ಫೈನಲಿ ದ ಮೂಮೆಂಟ್ ಇಸ್ ಹಿಯರ್. 30th April ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಯಾಕಂದರೆ ನನಗೆ ಗೊತ್ತು ನಮ್ಮ ಟೀಮ್ ಎಷ್ಟು ಕಷ್ಟಪಟ್ಟಿದೆ, ನಮ್ಮ ಟೀಮ್ ಎಷ್ಟು ಶ್ರಮ ಪಟ್ಟಿದೆ, ಪ್ರೇಮ್ ಸರ್ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ. ಐ ನೋ ದ ಬಿಹೈಂಡ್ ದ ಸೀನ್ಸ್ ಏನೇನು ವರ್ಕ್ ನಡೀತು ಅಂತ. ಸೊ ಐ ಆಮ್ ಎಕ್ಸೈಟೆಡ್ ಆ್ಯಂಡ್ ಐ ಆಮ್ ಹೋಪಿಂಗ್ ಫಾರ್ ದ ಬೆಸ್ಟ್. KDಯನ್ನು ಪ್ರೀತಿಲಿ ಬೆಳೆಸೋಕ್ಕೆ ಕ್ವೀನ್ ಆಗಿ ಬರ್ತಾ ಇದ್ರಿ. ಸೊ ಆವಾಗಲೇ ಹೇಳ್ತಾ ಇದ್ವಿ, ಎಷ್ಟು ಚಾಲೆಂಜಸ್ ಇತ್ತು ನಿಮಗೆ ಪ್ರೇಮ್ ಸರ್ ಜೊತೆ ವರ್ಕ್ ಮಾಡೋದು, ಧ್ರುವ ಅವ್ರ ಜೊತೆ ವರ್ಕ್ ಮಾಡಿದ್ದು ಹೇಗಿತ್ತು? ಯಾಕಂದರೆ ಸಂಜಯ್ ದತ್ ಅವ್ರು ಕೂಡ ಇರ್ತಕ್ಕಂಥದ್ದು, ಶಿಲ್ಪಾ ಶೆಟ್ಟಿ ಅವ್ರು ಇರ್ತಕ್ಕಂಥದ್ದು, ಹಾಗೆ ದೊಡ್ಡ ಸ್ಟಾರ್ ಕಾಸ್ಟ್ ಇರೋವಂಥದ್ದು. ಹಾಗಾಗಿ KDಯಲ್ಲಿ ನೀವು ರೀಶ್ಮಾನ ನೋಡೋದೇ ಇಲ್ಲ, ಮಚ್ಚಲಕ್ಷ್ಮಿನ ನೋಡ್ತೀರಾ. ಇಟ್ಸ್ ಕಂಪ್ಲೀಟ್ ಆಪೋಸಿಟ್. ನನಗೆ ಭಯ ಆಯಿತು ನಾನು ಹೆಂಗೆ ಈ ಪಾತ್ರ ಮಾಡಲಿ, ಯಾಕಂದರೆ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಮಚ್ಚಲಕ್ಷ್ಮಿ ಪೋಸ್ಟರ್ ನೋಡಿದ್ರೇ ಗೊತ್ತಾಗೋದು ಎಷ್ಟು ರಗಡ್ ಆಗಿದ್ದಾರೆ. ಶಿ ಇಸ್ ಎಕ್ಸ್ಟ್ರೋವರ್ಟ್ ಆ್ಯಂಡ್ ನಾನು ರಿಯಲ್ ಲೈಫಲ್ಲಿ ಇಂಟ್ರೋವರ್ಟ್. ಯಾರಾದರೂ ಹೊಸಬ್ರ ಜೊತೆ ಮಾತಾಡ್ಬೇಕಂದ್ರೂ ನಂಗೆ ಸ್ವಲ್ಪ ಹೆಸಿಟೇಟ್ ಮಾಡ್ತೀನಿ. ಸೊ ಆ ರೀತಿ ಇರಬೇಕಾದ್ರೆ ವಿ ಸ್ಟಾರ್ಟೆಡ್ ಆಫ್ ಸ್ಲೋ. ಫಸ್ಟು ಲುಕ್ ಟೆಸ್ಟ್ ಆಗಿರಲಿ ಅಥವಾ ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಆಗಿರಲಿ, ವಿ ಸ್ಟಾರ್ಟೆಡ್ ಆಫ್ ಸ್ಲೋ. ಬಟ್ ಆ ಪ್ರಾಸೆಸ್ ತುಂಬಾ ಎಂಜಾಯ್ ಮಾಡಿದೆ. ಐ ಥಿಂಕ್ ರಿಯಲ್ ಲೈಫಲ್ಲಿ ಆಗಿಲ್ಲ ಅಂದ್ರೂ ಆ ಪಾತ್ರನ ಪ್ಲೇ ಮಾಡಿ ನಂಗೆ ತುಂಬ ಎಂಜಾಯ್ ಮಾಡಿದೆ ನಾನು. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ವೆರಿ ಯೂನೀಕ್ ಪಾತ್ರ. ಆ್ಯಂಡ್ ಕನ್ನಡ ಇಂಡಸ್ಟ್ರೀಲಿ ಈ ಥರ ಒಂದು ಹೀರೋಯಿನ್ಗೆ ಈ ಥರ ಒಂದು ವೇಟೇಜ್ ಇರೋ ಪಾತ್ರ ನಂಗೆ ಸಿಕ್ಕಿದೆ ಅಂತ ಐ ಆಮ್ ಅಟರ್ಲಿ ಗ್ರೇಟ್ಫುಲ್. ನಾನು ಅದನ್ನೇ ಹೇಳ್ತಾ ಇದ್ದೆ, ಪ್ರೇಮ್ ಸರ್ ಮಚ್ಚು ಲಾಂಗನ್ನು ಹೀರೋಗಳಿಗೆ ಹಿಡಿಸಿದ್ದಾರೆ, ಬಟ್ ಹೀರೋಯಿನ್ಗೆ ಮಚ್ಚಲಕ್ಷ್ಮಿ ಮಾಡಿದ್ದಾರೆ. ಸೊ ಫಸ್ಟ್ ಮಾಡಬೇಕಂತಂದಾಗ ಅವ್ರು ಹೇಳಿದಾಗ ನಿಮ್ಗೇನಿತ್ತು ಥಾಟು? ಸೊ ಈಗ ಫೈನಲಿ ಥಿಯೇಟ್ರಿಗೆ ಬರ್ತಾ ಇದ್ದಾರೆ, ಹೇಗೆ ನಿಮಗೋಸ್ಕರ ಶಿಳ್ಳೆ ಚಪ್ಪಾಳೆ ಬೀಳುವಂಥ ಟೈಮ್ ಬರುತ್ತೆ, ಏನಿಸುತ್ತೆ ಅಂತ? ಖಂಡಿತ ಹೆಸರಲ್ಲೇ ಆ ಸ್ಟ್ರೆಂತ್ ಇದೆ ಮಚ್ಚಲಕ್ಷ್ಮಿ ಅಂತ. ಲಾಂಗ್ ಇಟ್ಕೊಂಡು ಮಚ್ಚಲಕ್ಷ್ಮಿ ಅದಕ್ಕಿದ್ದ ಹೆಸರು ಬಂದಿದೆಯಾ ಅಥವಾ ಅವ್ರ ಮಾತಲ್ಲೇ ಮಚ್ಚಲಕ್ಷ್ಮಿ ಅಂತ ಹೆಸರು ಇಟ್ಟಿದ್ದಾರಾ ಅಂತ ಐ ಥಿಂಕ್ ಥಿಯೇಟ್ರಲ್ಲಿ ನೋಡಬೇಕು. ಬಟ್ ಶಿಲ್ಲೆ ಅಂತೂ ಬೀಳೋದು ಐ ಹೋಪ್ ನನ್ನ ಪ್ರಕಾರ ಬೀಳುತ್ತೆ ಅಂತ ಇದೆ. ಸೊ ಐ ಡೋಂಟ್ ವಾಂಟ್ ಟು ತುಂಬ ಹೇಳಿಬಿಟ್ಟು ಏನು ಐ ಡೋಂಟ್ ವಾಂಟ್ ಟು ಕೀಪ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಅಂತ. ಸೊ ಜಸ್ಟ್ ಕ್ರಾಸಿಂಗ್ ಮೈ ಫಿಂಗರ್ಸ್.